ಕನ್ನಡ ಅಲ್ಲ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಕಸ್ತೂರಿ ನಿವಾಸ ಮೈಲ್ ಸ್ಟೋನ್. ದಕ್ಷಿಣ ಭಾರತದ ಎಲ್ಲ ಮೇರು ನಟರ ಹತ್ರ ಹೋಗಿ ಇದು ಆಗಲ್ಲ ಅಂತ ರಿಜೆಕ್ಟ್ ಆಗಿ ಬೌಂಡ್ ಆಗಿ ವಾಪಸ್ ಬಂದಂಥ ಕತೆ ಇದು. ಶಿವಾಜಿ ಗಣೇಶನ್ನೇ ಬೇಡ ಅಂದಿದ್ದಾರಂತೆ, ನಾಗೇಶ್ವರ ರಾವೇ ಬೇಡ ಅಂದಿದ್ದಾರಂತೆ. ನಾವು ಇದನ್ನು ರಿಸ್ಕ್ ತಗೊಳತ್ತೆ. ಉದಯ್ ಶಂಕರ್ ಒಂದೇ ಮಾತಾಡಿದ್ರು, ಅವ್ರು ಯಾರು ಮಾಡಿದ್ರು ಹಿಟ್ ಆಗ್ತಿರ್ಲಿಲ್ಲ, ಅಣ್ಣವ್ರು ಮಾಡಿದ್ರೆ ಹಿಟ್ ಆಗತ್ತೆ. ಇಡೀ ಭಾರತದಲ್ಲಿ ಫ್ರೇಮಲ್ಲಿ ಸಿಗದೆ ಇರೋ ಕಲಾವಿದ ಯಾರು ಇದ್ರೆ ಅದು ರಾಜ್ಕುಮಾರ್. ಇಡೀ ಸಿನಿಮಾದಲ್ಲಿ ಅಣ್ಣವ್ರು ಹಾಕಿರೋದು ಅದೇ ಸೂಟು, ಒಂದೇ ಸೂಟು. ಇಡೀ ಸಿನಿಮಾದಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಮಾಡಿರೋದು ಪಾರಿವಾಳ. ಪಾರಿವಾಳಕ್ಕೆ ಕೊಟ್ಟಿದ್ದು 500 ರೂಪಾಯಿ ನಾವು, ಅದು ಇಡೀ ಸಿನಿಮಾ ಜೀವಾಳ ಆಗುತ್ತೆ. ಎರಡು ಕನಸು ಸಿನಿಮಾದ ಬಗ್ಗೆ ಮಾತನಾಡಿದ್ರಿ ನೀವು. ರಾಜ್ಕುಮಾರ್ ಅವರು, ಪಾರ್ವತಮ್ಮ ಅವರು ನಿಮ್ ಜೊತೆ ಏನೆಲ್ಲ ಮಾತಾಡಿದ್ರು ಆ ಎಲ್ಲ ವಿಚಾರಗಳನ್ನ ತಿಳಿಸಿದ್ರಿ. ಆಗ್ಲೇ ಇನ್ನೊಂದು ವಿಚಾರ ನೀವು ಹೇಳಿದ್ರಿ, ಸಾಮಾನ್ಯವಾಗಿ ನಾಯಕನಾದವನು ಫೈಟಿಂಗ್ ಸೀನ್ ಮಾಡ್ತಾರೆ, ಅದೇ ರೊಮ್ಯಾಂಟಿಕ್ ಸೀನ್ ಮಾಡ್ತಾರೆ, ಡೈಲಾಗ್ಸ್ಗಳನ್ನೆಲ್ಲ ಹೇಳ್ತಾರೆ ಅಂತ. ಆದ್ರೆ ನಾಯಕನಾದವನು ಕೊನೆಯಲ್ಲಿ ಸಾಯ್ತೇನೆ ಅನ್ನುವಂಥ ಒಂದು ಸೀನ್ ಇದ್ರೆ ಅಂಥ ಪಾತ್ರವನ್ನು ಒಪ್ಕೊಳ್ಳೋದು ತುಂಬಾ ಕಷ್ಟ. ಇಲ್ಲಿ ರಾಜ್ಕುಮಾರ್ ಅವರು ಕಸ್ತೂರಿ ನಿವಾಸ್ ಅನ್ನುವಂತಹ ಸಿನಿಮಾವನ್ನ ಮಾಡ್ತಾರೆ, ಅದರಲ್ಲಿ ನಾಯಕನ ಪಾತ್ರ ಕೊನೆಗೆ ಅಂತ್ಯ ಕಾಣುತ್ತೆ. ಇಂತಹ ಸಿನಿಮಾವನ್ನ ಒಪ್ಕೊಂಡು ಮಾಡಿದ್ರು, ಆ ಸಿನಿಮಾ ಗೆಲ್ತು ಕೂಡ. ಕಸ್ತೂರಿ ನಿವಾಸ ಸಿನಿಮಾದ ಬಗ್ಗೆ ನೀವು ಮಾತನಾಡೋದಾದ್ರೆ ಸರ್? ಬಹಳ ಮಾತಾಡ್ಬೋದು. ಅದು ಒಂದು ಬಹುಶಃ ಕನ್ನಡ ಅಲ್ಲ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಕಸ್ತೂರಿ ನಿವಾಸ ಮೈಲ್ ಸ್ಟೋನ್, ಅನ್ಡೌಟೆಡ್ಲಿ ಮೈಲ್ ಸ್ಟೋನ್. ಅಣ್ಣವ್ರು ಒಂದ್ಸಲ ನಂಗೆ ಈ ಪ್ರಶ್ನೆ ಕೇಳಿದ್ರು, ನನ್ನ ಸಿನಿಮಾದಲ್ಲಿ ನಿಂಗೆ ಇಷ್ಟ ಯಾವುದು, ಈಗ ನಿಂಗೆ ನನಗೆ ಕೇಳ್ತಾರೆ ನಿಂಗೆ ಯಾವುದಯ್ಯ ಇಷ್ಟ ಅಂತೇಳಿ. ಸರ್ ನಾನು ಹೇಳಿದೆ ಅನ್ಡೌಟೆಡ್ಲಿ ಕಸ್ತೂರಿ ನಿವಾಸ. ನೀವು ಅಭಿನಯಿಸಿದ ಚಿತ್ರಗಳಲ್ಲೇ ಅನ್ಡೌಟೆಡ್ಲಿ ಕಸ್ತೂರಿ ನಿವಾಸ. ಯಾಕೆ ಅಂತ, ಅದು ಅನ್ಬಿಲೀವಬಲ್ ಸ್ಟೋರಿ, ನಂಬಕ್ಕೆ ಆಗ್ದಾರೆ. ಈ ಆ ಥರ ತ್ಯಾಗ ಯಾವನಾರು ಮಾಡೋಕ್ಕೆ ಸಾಧ್ಯವ, ಆ ಥರ ಯಾವನಾರು ಇರೋಕ್ಕೆ ಸಾಧ್ಯವ, ಒಂದು ಬೆಂಕಿಪಟ್ಟ ಫ್ಯಾಕ್ಟ್ರಿ ಹಿಂಗೆಲ್ಲ ಆಗಕ್ಕೆ ಸಾಧ್ಯವ? ರಾಜ್ಕುಮಾರ್ ಅಲ್ಲದೆ ಜಗತ್ತಿನ, ಬರೀ ಕನ್ನಡ ಭಾರತ ಅಂತ ಹೇಳಲ್ಲ, ಜಗತ್ತಿನ ಇನ್ನು ಯಾವುದೇ ನಟ ಮಾಡಿದ್ರು ಕೂಡ ಜನ ಅದನ್ನು ನಂಬ್ತಿರ್ಲಿಲ್ಲ. ಸೊ ಒಬ್ಬ ನಟ ಯಾವಾಗ ಬಹಳ ಗ್ರೇಟ್ ಆಗ್ತಾನೆ ಅಂತಂದ್ರೆ ಬಿಲೀವಬಲ್ ಸ್ಟೋರಿ ಮಾಡೋದ್ರಲ್ಲ, ಅನ್ಬಿಲೀವಬಲ್, ನೀವು ನಂಬಕ್ಕೆ ಆಗದಿರೋ ಕಥೆಯನ್ನು ನಂಬೋ ಹಾಗೆ ಮಾಡ್ತಾನಲ್ಲ, ಅವನು ಕಲಾವಿದ. ಅದು ಅಣ್ಣವರು ಕಸ್ತೂರಿ ನಿವಾಸದಲ್ಲಿ ಮಾಡಿದ್ದು ಅಂತಹ ಕಥೆಯನ್ನ. ಈ ಕಸ್ತೂರಿ ನಿವಾಸದ ಕತೆ ದಕ್ಷಿಣ ಭಾರತದ ಎಲ್ಲ ಮೇರು ನಟರ ಹತ್ರ ಹೋಗಿ ಇದು ಆಗಲ್ಲ ಅಂತ ರಿಜೆಕ್ಟ್ ಆಗಿ ಬೌಂಡ್ ಆಗಿ ವಾಪಸ್ ಬಂದಂಥ ಕತೆ ಇದು. ಇದನ್ನು ಬರೆದಿದ್ದು ತಮಿಳಿನ ಜಿ ಬಾಲಸುಬ್ರಹ್ಮಣ್ಯಂ ಅಂತೇಳಿ. ಜಿ ಬಾಲಸುಬ್ರಹ್ಮಣ್ಯಂ MGRಗೆಲ್ಲ ಭಾಳ ದೊಡ್ಡ ದೊಡ್ಡ ಕತೆಗಳನ್ನು ಬರೆದಂಥವರು, ಮತ್ತು ಮಾಸ್ಟರ್ ಸ್ಟೋರಿ ರೈಟರ್ ಅಂತ ಹೆಸರು. ಅವರು ಇದನ್ನು ಬರೆದಿದ್ದು ಕೂಡ ಶಿವಾಜಿ ಗಣೇಶನ್ಗೆ. ಯಾಕಂದ್ರೆ ಶಿವಾಜಿ ಗಣೇಶನ್ದು ಸಾಲು ಸೋಷಿಯಲ್ ಮೂವೀಸ್ ಬರ್ತಾ ಇದ್ದಂಥ ಕಾಲ ಅದು. ಶಿವಾಜಿ ಗಣೇಶನ್ನು ಕತೆ ಕೇಳ್ಬಿಟ್ಟು ನನ್ನ ಅಭಿಮಾನಿಗಳು ಇದನ್ನು ಖಂಡಿತ ಒಪ್ಪಲ್ಲ, ಬೇಡ ಈ ಸಿನಿಮಾ. MGRಗೆ ಬಂತು, MGR ಆಗಲ್ಲ. ಅಲ್ಲಿಂದ NTRಗೆ ಹೋಯ್ತು, NTR ಆಗಲ್ಲ. ಅಲ್ಲಿಂದ ನಾಗೇಶ್ವರ ರಾವ್ ಹೋಯ್ತು, ಅವರು ಆಗಲ್ಲ. ಆಮೇಲೆ ಅಕ್ಕಿನೇನಿ ನಾಗೇಶ್ವರ ರಾವ್ ಎಂಡಿಂಗ್ ಚೇಂಜ್ ಮಾಡಿ ನಾಯಕ ಸಾಯೋದು ಬೇಡ ಅಂದರು. ಅವ್ರ ಕತೆ ಇಲ್ಲ, ಅದು ಹಿಂಗೇನೆ ಇರಬೇಕು ಅಂತ ಇಡೀ ದಕ್ಷಿಣ ಭಾರತವನ್ನು ಸುತ್ತಿ ಅದು ಉದಯ್ ಶಂಕರಿಗೆ ಬಂತು ಕತೆ. ಉದಯ್ ಶಂಕರು ಕತೆ ಓದ್ಬಿಟ್ಟು ಅವ್ರಿಗೆ ಅಣ್ಣವ್ರು ಮಾಡಿದ್ರೆ ಹಿಟ್ಟಾಗತ್ತೆ. ದೊರೆ ಭಗವಾನ್ ಅವಾಗ ಮೈಲಾರಪೇಟೆನಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿದ್ರು, ಮದ್ರಾಸ್ನ ಮೈಸೂರು. ಇದು ಅಣ್ಣವ್ರ ಬಾಯಲ್ಲೇ ಕೇಳ್ಬೇಕು ಇದನ್ನು ನೋಡಾದ್ಮೇಲೆ. 12 ಗಂಟೆ ಉರಿ ಬಿಸಿಲು, ಉದಯ್ ಶಂಕರು ಓಡ್ಬಂದು ಮೈಲಾರಪೇಟೆ ಆಫೀಸಲ್ಲಿ ಓಡ್ ಬಂದ್ಬಿಟ್ಮೇಲೆ ಒಂದು ಕತೆ ಸಿಕ್ಕಿದೆ ನನಗೆ, ಇದು ಅಣ್ಣವ್ರಿಗೆ ಮಾಡುವಂಥದ್ದು. ದೊರೆ ಭಗವಾನ್ ಹೇಳಪ್ಪ ಅದು ಏನು ಕತೆ ಅಂತ ಹೇಳಿದ್ರೆ, ಕೇಳಿದ್ರೆ ಭಗವಾನ್ ಹೇಳಿದ್ರು ಫಸ್ಟು, ಡಿಫ್ರೆಂಟ್ ಆಗಿದೆ ಕತೆ ಇದು. ಆದರೆ ಶಿವಾಜಿ ಗಣೇಶನ್ನೇ ಬೇಡ ಅಂದಿದ್ದಾರಂತೆ, ನಾಗೇಶ್ವರ ರಾವೇ ಬೇಡ ಅಂದಿದ್ದಾರಂತೆ. ನಾವು ಇದನ್ನು ರಿಸ್ಕ್ ತಗೊಳತ್ತೆ. ಉದಯ್ ಶಂಕರ್ ಒಂದೇ ಮಾತಾಡಿದ್ರು, ಅವ್ರು ಯಾರು ಮಾಡಿದ್ರು ಹಿಟ್ ಆಗ್ತಿರ್ಲಿಲ್ಲ, ಅಣ್ಣವ್ರು ಮಾಡಿದ್ರೆ ಹಿಟ್ಟಾಗತ್ತೆ. ಯಾಕಂದ್ರೆ ಅವ್ರು ಯಾರಿಗೂ ಇಲ್ಲದೆ ಇರೋ ಒಂದು ಅಭಿನಯದ ಶಕ್ತಿ ಅಣ್ಣವ್ರಿಗಿದೆ. ಅವರೆಲ್ಲರೂ ಕೂಡ ಫ್ರೇಮಲ್ಲಿ ಸಿಕ್ಕಿದ್ದಾರೆ. ಇದು ಮಾತು ನೀವು ತುಂಬ ಚೆನ್ನಾಗಿ ಬಿಟ್ಕೊ, ಅಣ್ಣವ್ರನ್ನ ನೀವು ಯಾವ ಫ್ರೇಮಲ್ಲೂ ತರಕ್ಕಾಗಲ್ಲ. ಸೊ ನಿಮಗೆ ಇಂಥ ಕಲಾವಿದ ಅಂದ್ಕೊಳ್ಳೆ ಹಿಂಗೆ ಅಂತ ಅನ್ಬೇಕು.
ನೀವು ಶಾರುಖ್ ಖಾನ್ ಭಕ್ತ ಕುಂಬಾರ ಮಾಡ್ತಾನೆ ಅಂದರೆ ನಕ್ಬಿಡ್ತಾರೆ ಜನ, ಅನ್ಬಿಲಿವಲ್ಲ, ನೀವು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಶಾರುಖ್ ಖಾನ್ ಅಂದರೆ ಏನು ಮಾಡ್ತಾರೆ ನಿಮ್ಗೆ ಗೊತ್ತು, ಸಲ್ಮಾನ್ ಖಾನ್ ಅಂದರೆ ಏನು ಮಾಡ್ತಾರೆ ನಿಮ್ಗೆ ಗೊತ್ತು, ಸುದೀಪ್ ಅಂದರೆ ಏನು ಮಾಡ್ತಾರೆ ನಿಮಗೆ ಗೊತ್ತು. ಅವರೆಲ್ಲ ಫ್ರೇಮಲ್ಲಿ ಸಿಕ್ಕಿದ್ದಾರೆ. ಇಡೀ ಭಾರತದಲ್ಲಿ ಫ್ರೇಮಲ್ಲಿ ಸಿಗದೇ ಇರೋ ಕಲಾವಿದ ಯಾರು ಇದ್ದರೆ ಅದು ರಾಜ್ಕುಮಾರ್. ಕಸ್ತೂರಿ ನಿವಾಸ ಮುಂದೆ ಬೇರೆ ಬೇರೆ ಭಾಷೆಯಲ್ಲಿ ರೀಮೇಕ್ ಆಯಿತು, ಡಬ್ ಆಯಿತು, ಎಲ್ಲೂ ಕೂಡ ಅಣ್ಣವ್ರ ಥರ ಯಾರಿಗೂ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಇದು ಫ್ರೇಮಲ್ಲಿ ಇಲ್ದಿರೋ ಕಲಾವಿದ ಮಾತ್ರ ಮಾಡ್ಬೋದಾದ ಕತೆ. ದೊರೆ ಭಗವಾನ್ ಏನೋ ಮಾಹಿತಿ ಮಾಡ್ತೀನಿ ಅಂತಂದರು. ಬಜೆಟ್ ಬೇಕು ಈ ಸಿನಿಮಾಕ್ಕೆ, ಸ್ವಲ್ಪ ದೊಡ್ಡ ಬಜೆಟಿನ ಸಿನಿಮಾ. ಸೊ ಒಂದಷ್ಟು ಜನ ಫೈನಾನ್ಷಿಯರ್ಗಳನ್ನೆಲ್ಲ ಕೇಳ್ಕೊಂಡು ಬಂದರು. ಫೈನಾನ್ಷಿಯರ್ ಕೇಳಿದ್ರೆ ಯಾರು ಈ ಸಿನಿಮಾಗೆ ದುಡ್ಡು ಹಾಕಲ್ಲ, ನಾವು ಇದರಲ್ಲಿ ನಡೆಯೋದಲ್ಲ ಅಂತಂದರು. ಕೆ ಸಿ ಎನ್ ಗೌಡ್ರನ್ನ ಕೇಳಿ, ಕೆ ಸಿ ಎನ್ ಗೌಡ್ರು ಒಂದೇ ಮಾತಿಗೆ, ನಾನು ಕೆ ಸಿ ಎನ್ ಗೌಡ್ರನ್ನ ಭೇಟಿ ಮಾಡಿದಾಗ ಕೆ ಸಿ ಎನ್ ಗೌಡ್ರು ನಂಗೆ ಅದೇ ಮಾತಂದಿದ್ರು, ಬಂಗಾರದ ಮನುಷ್ಯಗಿಂತ ನಂಗೆ ಕಸ್ತೂರಿ, ಬಂಗಾರದ ಮನುಷ್ಯಗೂ ಕೆ ಸಿ ಎನ್ ಗೌಡ್ರೆ ಫೈನಾನ್ಸ್ ಮಾಡಿದ್ದು, ಬಂಗಾರದ ಮನುಷ್ಯಗಿಂತ ನಂಗೆ ಕಸ್ತೂರಿ ನಿವಾಸದ ಮೇಲೆ ನಂಬಿಕೆ ಜಾಸ್ತಿ ಇತ್ತು, ನಾನು ಹಾಕಿದ ದುಡ್ಡು ಬಂದೇ ಬರುತ್ತೆ ಅಂತ ಹೇಳಿ. ಸೊ ಕಸ್ತೂರಿ ನಿವಾಸ ಆದಮೇಲೆ ಕೆ ಸಿ ಎನ್ ಗೌಡ್ರ ಒಡನಾಟ ಜಾಸ್ತಿ ಇತ್ತು ಚಿತ್ರರಂಗದ ಜೊತೆಗೆ, ಅಲ್ಲೇನೋ ರೇಷ್ಮೆ ಉದ್ಯಮದಲ್ಲಿ ಇದ್ದಂಥವ್ರು. ಸೊ ಆಮೇಲೆ ರಾಜ್ಕುಮಾರ್ನ ಕ್ಯಾರೆಕ್ಟ್ರಿಗೆ ರೆಡಿ ಮಾಡಬೇಕು. ಮುಂಬೈನಲ್ಲಿ ಕಚಿನ್ಸ್ ಅಂತ ಒಂದು ಶೋರೂಮ್, ಅದು ಅಮಿತಾಬ್ ಬಚ್ಚನ್ನೆಲ್ಲ ಅಲ್ಲಿ ಬಟ್ಟೆಗಳನ್ನು ತಗೊಳ್ತಾ ಇದ್ರು. ಸೊ ರಾಜ್ಕುಮಾರ್ನ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಅಲ್ಲಿ ರೇಟ್ಗಳೆಲ್ಲ ನೋಡ್ಬಿಟ್ಟು ರಾಜ್ಕುಮಾರ್ ಒಂದೇ ಮಾತಾಡೋದ್ರೆ ಬಜೆಟ್ ಇಲ್ಲ ಅಂತಾರೆ, ಅವ್ರು ಸೂಟ್ ತಗೋರೆ ಅಲ್ಲದೆ ಬೇಡ ಲಡೀರಿ ಅಂತ ಹೇಳ್ಬಿಟ್ಟು ಆಮೇಲೆ ಕಷ್ಟಪಟ್ಟು ಇಲ್ಲ ಒಂದು ಬೇಕೇ ಬೇಕು ಈ ಸಿನಿಮಾಕ್ಕೆ ಅಂತ ಹೇಳಿ ಒಂದು ಪ್ರಾಪರ್ಟಿಯನ್ನು ಒಪ್ಸಿದ್ರು. ಇಡೀ ಸಿನಿಮಾದಲ್ಲಿ ಅಣ್ಣವ್ರು ಹಾಕಿರೋದು ಅದೇ ಸೂಟು, ಒಂದೇ ಸೂಟು. ಸೊ 3-4 ಆ್ಯಕ್ಚುಲಿ ತೊಗೋಬೇಕು ಅಂತ ಇದ್ರೆ ಅಣ್ಣವ್ರು ಒಂದೇನೆ ಅಂತೇಳಿ. ಬಟ್ ನಿಮ್ಗೆ ಅದು ಅಂದರೆ ನಿಮ್ಗೆ ಒಂದೇ ಸೂಟ್ ಹಾಕಿದರೆ ಅನ್ನೋದು ಎಲ್ಲೂ ಮೊನೋಟನಿ ಅಂತ ಅನ್ಸಲ್ಲ. ದಟ್ ಈಸ್ ಬಿಕಾಸ್ ಆಫ್ ದ ಆ್ಯಕ್ಟಿಂಗ್ ಅದು. ಇನ್ನೊಂದು ಈ ಪಾರಿವಾಳಗಳು ಇಡೀ ಸಿನಿಮಾದಲ್ಲಿ ಬಹಳ ಇಂಪಾರ್ಟೆಂಟ್ ರೋಲ್ ಮಾಡಿರೋದು ಪಾರಿವಾಳ. ಈ ಪಾರಿವಾಳಗಳು ಏನು ಅಂದರೆ ನೀವು ನೋಡಿರ್ಬೋದು, ಅವು ಗುಂಪಲ್ಲಿರುತ್ತೆ. ಈ ಒಂದೊಂದೇ ಪಾರಿವಾಳನ ಸಪ್ರೇಟ್ ಮಾಡಿ ಟ್ರೈನ್ ಮಾಡೋದು, ಗಿಳಿನ್ ಮಾಡ್ಬೋದು. ಪಾರಿವಾಳನ ಸ್ವಲ್ಪ ಕಷ್ಟ. ಸರಿ, ಇವರು ಎಲ್ಲಿ ಪಾರಿವಾಳ ಬೇಕೇ ಬೇಕಲ್ಲ, ಪಾರಿವಾಳ ಬೇಕು ಅಂತ ಹೇಳಿ ಕೋಡಂಬಾಕಂ ಮದ್ರಾಸ್ ಬ್ರಿಡ್ಜ್ ಇತ್ತು, ಬ್ರಿಡ್ಜ್ ಕೆಳಗೆ ಪಕ್ಷಿಗಳನ್ನೆಲ್ಲ ಮಾರೋನ ಹತ್ರ ಹೋಗಿ ತಗೊಂಡು ಬಂದರು. ತಗೊಂಡು ಬಂದು 2 ಪಾರಿವಾಳ ತಗೊಂಡು, ಅಕಸ್ಮಾತ್ ಒಂದಿಗೆ ಏನಾದರೂ ಆದರೆ ಇದಾಗಿಲ್ಲ ಅಂತಂದರೆ ಸೊ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಮಾಡಿದ್ರು. ಅದು 3-4 ದಿನ ಭಾಳ ಕಷ್ಟಪಡ್ತದೆ, ಎಲ್ಲೆಲ್ಲೋ ಹೋಗ್ತಾಯಿತ್ತು ಪಾರಿವಾಳನ. ಆಮೇಲೆ ಅದು ರಾಜ್ಕುಮಾರ್ಗೆ ಎಷ್ಟು ಅಡ್ಜಸ್ಟ್ ಆಯಿತು ಅಂತಂದರೆ ನಿಮ್ಗೆ ನೋಡಬಹುದು ಆ ಸಿನಿಮಾದಲ್ಲಿ ಕರೆಕ್ಟಾಗಿ ರಾಜ್ಕುಮಾರ್ ಭುಜದ ಮೇಲೆ ಬಂದು ಕೂತ್ಕೊಳ್ಳೋದು. ಹಂಗೆ ಪಾರಿವಾಳ ಭುಜದ ಮೇಲೆ ಕೂತ್ಕೊಳ್ಳೋ ಸೀನ್ ಇನ್ನು ಯಾವ ಸಿನಿಮಾದಲ್ಲಿಲ್ಲ, ಜಗತ್ತಲ್ಲೇ ಯಾರೂ ಮಾಡಿಲ್ಲ ಅದನ್ನು. ಅದು ಮಾಡಬೇಕಾದ್ರೆ ಮಾಡಬೇಕು ಅಂತೇಳಿ ಇದ್ರಲ್ಲಿ ಉದಯ್ ಶೇಖರ್ ಭಾಳ ತಮಾಷೆ ಹೇಳಿದ್ರು. ಆ ಪಾರಿವಾಳಕ್ಕೆ ಕೊಟ್ಟಿದ್ದು 500 ರೂಪಾಯಿ ನಾವು, ಅದು ಇಡೀ ಸಿನಿಮಾ ಜೀವಾಳ ಆಗೋಯ್ತು. ಅಂದರೆ ಆ ಪಾರಿವಾಳನೇ ಇಡೀ ಸಿನಿಮಾ ಜೀವಾಳ ಆಗೋಯ್ತು. ಸೊ ಒಂದು ನೆಗೆಟಿವ್ ರೋಲ್ ಈ ಸಿನಿಮಾದಲ್ಲಿ. ಅದು ಯಾರು ಅಂತಂದಾಗ ರಾಜಶೇಖರ್ ಅಲ್ಲಿವರೆಗೂ ರಾಜ್ಕುಮಾರ್ಗೆ ಬಹಳ ಸ್ನೇಹಿತ, ಅವರ ನಂಬಿಕೆಯ ಆಳು, ಅವ್ರ ಭಕ್ತ, ಈ ಥರದ ಪಾತ್ರಗಳನ್ನೇ ಮಾಡಿಕೊಂಡು ರಾಜಶೇಖರ್ ನಾನು ವಿಲನ್ನಾಗ ಅದು ಮಾಡೋದೇ ಇಲ್ಲ ಅಂತ ಅಣ್ಣವ್ರು ಅಂದರು. ಇಲ್ಲ, ನಾನು ವಜ್ರಮನಿನೋ ತುಗ್ದೀಪ ಶ್ರೀನಿವಾಸ ಮಾಡಿಬಿಡ್ಬೋದು ಈ ರೋಲ್ಗೆ. ಬಟ್ ಈ ಕಥೆನಲ್ಲಿ ಅವನು ಬಹಳ ಸ್ನೇಹಿತ ಆಗಿರ್ತಾನೆ. ಸೊ ಸ್ನೇಹಿತನೇ ಅವನಿಗೆ ಅನ್ಯಾಯ ಮಾಡ್ತಾ ಹೋಗ್ಬೇಕು. ನಂಗೆ ಆ ಸ್ನೇಹಿತ ನಿಂಗೆ ವಜ್ರಮನಿ ಸ್ನೇಹಿತ ಅನ್ನೋ ನಂಬಿಕೆ ಪ್ರೇಕ್ಷಕರಿಗೆ ಬರಲ್ಲ ಅಲ್ವಾ? ಸೊ ನೀವು ಆ ಪಾತ್ರ ಮಾಡಬೇಕು, ಇದು ಕಲಾವಿದನಿಗೆ ಚಾಲೆಂಜ್ ಅಂತಂದ್ರು. ಅದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ರಾಜಶೇಖರ್. ಇನ್ನೊಂದು ಬಹಳ ರಾಜ್ಕುಮಾರ್ ನಂಬಿಕೆಯ ಸೇವಕ ಅಶ್ವಥ್, ಆ ಬಂಟನ ಪಾತ್ರವನ್ನ ಮಾಡಿದ್ದಾರೆ. ಸೊ ಜಯಂತಿ ಯಾವಾಗಲೂ ಒಂದು ಮಾತು ನನಗೆ ಹೇಳೋರು, ನಾನು ಅಣ್ಣವ್ರ ಜೊತೆಗೆ ಸುಮಾರು ಸಿನಿಮಾ ಮಾಡಿದ್ದಾರೆ, ಅವರು ಹೈಯೆಸ್ಟ್ ಸಿನಿಮಾಗಳು ಮಾಡಿದ್ದಾರೆ. ನಾನು ಅಣ್ಣವರು ಜೊತೆಗೆ ಮಾಡಿರೋ ಸಿನಿಮಾಗಳಲ್ಲೆಲ್ಲ ಅದ್ಭುತವಾಗಿದ್ದು ಕಸ್ತೂರಿ ನಿವಾಸ. ಈ ಥರದ ರೋಲ್ ನನಗೆ ಇನ್ನೆಲ್ಲೂ ಸಿಕ್ಕಿಲ್ಲ. ಯಾಕೆಂದರೆ ಹೀರೋಯಿನ್ ಇದ್ದರೆ ಲವ್ ಇರುತ್ತೆ, ರೊಮ್ಯಾನ್ಸ್ ಇರುತ್ತೆ, ರೊಮ್ಯಾಂಟಿಕ್ ಸಾಂಗ್ಸ್ ಇರುತ್ತೆ, ಈ ಥರದ್ದು. ಇಲ್ಲಿ ಲವ್ ಅಲ್ಲ,
ಒಂದು ಅವಳ ಬಗ್ಗೆ ಒಂದು ಭಕ್ತಿ ಅವಳಿಗಿರೋದು. ಇದನ್ನು ಮಾಡೋದಿದೆಯಲ್ಲ ಅದು ಬಹಳ ಅದ್ಭುತವಾದಂತಹ ಪಾತ್ರ ಅಂತ ಜಯಂತಿ ಹೇಳೋರು. ಮತ್ತು ಅವಳು ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಕೂಡ, ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಇದು ಇನ್ನೊಂದು ಇದಕ್ಕೊಂದು ಲೈಫ್ ಸಾಂಗ್ ಬೇಕು. ಜಿ ಕೆ ವೆಂಕಟೇಶ್ ಮಾಡುವಾಗ ಸ್ವಾಗತ್ ಹೋಟ್ಲಲ್ಲಿ ಇದರ ಡಿಸ್ಕಷನ್, ಚೆನ್ನೈಯಲ್ಲಿ ಸ್ವಾಗತ್ ಹೋಟ್ಲಲ್ಲಿ ಈ ಆರ್ಟಿನರಿ ಶೋರೂಮ್ ಅಂತ ಒಂದು ಬರುತ್ತೆ. ಅಲ್ಲಿ ಭಗವಾನ್ ಸಿಗ್ನಲ್ ಬಿದ್ದಿತ್ತು, ಕಾರು ಸರಿ ಸಿಗ್ನಲ್ ಬಿದ್ದಿತ್ತು. ಅಲ್ಲಿ ನೋಡಿದ್ರೆ ಕುರಲಂಗಂ ಹ್ಯಾಂಡಿ ಕ್ರಾಫ್ಟಲ್ಲಿ ತಂಜಾವೂರಿಂದ ಗೊಂಬೆಗಳು, ತಂಜಾವೂರು ಗೊಂಬೆಗಳು ತಳ ನಿಲ್ಲಲ್ಲ, ಅದು ತಂಜಾವೂರು ಗೊಂಬೆಗಳೇ ಹಾಗೆ. ಸೊ ಅಲ್ಲಿ ಹಾಡು ನೋಡ್ಬಿಟ್ಟು ಇವ್ರು ತಂಜಾವೂರಿಗೆ ಹೋಗಿ ಭಗವಾನ್ ಆ ಥರದ ಗೊಂಬೆಗಳನ್ನು ತಗೊಂಡು ಬಂದರು. ಸೊ ಇದು ನಗೆಮುಗದ ಗೊಂಬೆಗಳು, ಇದು ತಂಜಾವೂರಲ್ಲಿ ಇಲ್ಲೂ ಫೇಮಸ್ ಅದು. ಸೊ ಅದು ಇಟ್ಟರೆ ನಿಮ್ಗೆ ಹಿಂಗೆ ಅಲ್ಲಾಡತ್ತೆ ಹೊರತು ಕೆಳಗೆ ಬೀಳಲ್ಲ. ನಮ್ಗೆ ಅದನ್ನು ನೋಡ್ತಾನೆ ಉದಯಶಂಕರ್ಗೆ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಹಾಡು ಬಂತು. ಇದು ಒಂದು ಸಿಂಧು ಭೈರವಿಯಲ್ಲಿ ಒಂದು ಋಷಿಬಾನ ಇಟ್ಬಿಟ್ಟು ವಿಜಾತಿ ಸ್ವರನ ಹಾಕಿ ಮಾಡಿದ ಒಂದು ಎಕ್ಸ್ಪಿರಿಮೆಂಟ್. ಸೊ ಆವಾಗ ನಿಮಗೆ ನಾರ್ಮಲಿ ಬೇಸ್ ಇನ್ಸ್ಟ್ರೂಮೆಂಟ್ ಅಂತ ಅಂದರೆ ಹಾರ್ಮೋನಿಯಮಿಂದ ಹಮ್ಮಿಂಗ್ಸನ್ನು ತಗೋಬೇಕು. ಸೊ ಜಿ ಕೆ ವೆಂಕಟೇಶಿಗೆ ಬಹಳ ಒಂದು ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ, ಹಾರ್ಮೋನಿಯಂ ಬಿಟ್ಟು ಬೇರೆ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಮಾಡೋಣ. ಅವಾಗ ಸೆಲ್ಲೋ ಅಂತ ಒಂದು ಇನ್ಸ್ಟ್ರೂಮೆಂಟ್, ದೊಡ್ಡ ಪಿಟೀಲು ಅನ್ಕರಿತಾರೆ ಸೆಲ್ಲೋ ನುಡಿಸೋ. ಆವಾಗಲೇ ಸೆಲ್ಲೋ ಔಟ್ಡೇಟೆಡ್ ಆಗ್ತದೆ, ಯಾರು ಸೆಲ್ಲೋ ಬಳಸ್ತಿರ್ಲಿಲ್ಲ. ಈ ಟಿ ಜಿ ಗಿರಿಯಪ್ಪ ಅಂತ ಟಿ ಜಿ ಲಿಂಗಪ್ಪ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರಲ್ಲ, ಅವ್ರ ಅಣ್ಣ, ಅವರು ಸೆಲ್ಲೋದಲ್ಲಿ ಬಹಳ ಪ್ರಸಿದ್ಧರಾದವರು. ಸೊ ಅವರನ್ನು ಕರ್ಕೊಂಡು ಬಂದು ಮಾಡಿದ್ರು. ಇವತ್ತಿಗೂ ಕೂಡ ನಮಗೆ ಆಡಿಸಿ ನೋಡು ಬೀಳಿಸಿ ನೋಡೋದೆಲ್ಲ ಆ ಹಮ್ಮಿಂಗ್ಸ್, ಆ ಸೆಲ್ಲೋ ಟ್ಯೂನೇ ಹಾಡನ್ನು ಲಿಫ್ಟ್ ಮಾಡೋದು, ಅದನ್ನು ಅದ್ಭುತವಾಗಿ ಮಾಡಿದ್ರು. ಇದನ್ನ ಆ್ಯಕ್ಚುಲಿ ಸಿನಿಮಾ ಕೊನೆಯಲ್ಲಿ ಕೂಡ ಪ್ಯಾತೋ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಪ್ಯಾತೋ ಆಗ್ಬೇಕು ಈ ಸಾಂಗು. ಜಿ ಕೆ ವೆಂಕಟೇಶ್ ನಾನು ಇಷ್ಟಪಟ್ಟು ಮಾಡಿದ್ದೀನಿ. ನಂಗೆ ಇದನ್ನ ಪ್ಯಾಥೋ ಮಾಡೋಕೆ ಇಷ್ಟ ಆಗಲ್ಲ. ಇದು ಲೈಫ್ ಸಾಂಗ್. ಇದು ನಾರ್ಮಲಿ ಪ್ಯಾಥೋ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ ಅದನ್ನು ಸ್ಲೋ ಆಗಿ ಹೇಳ್ತಾರೆ, ಯಾವ ಒರಿಜಿನಲ್ ಟ್ಯೂನ್ ಇದೆಯೋ ಅದನ್ನು ಸ್ಲೋ ಆಗಿ ಆಡ್ತಾರೆ. ಇಲ್ಲಿ ಹೆಂಗೆ ಪ್ಯಾಥೋ ಮಾಡಿದ್ದಾರೆ ಅಂತಂದರೆ ನಾರ್ಮಲಿ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಗೊಂಬೆಯ ಕತೆಯ ಮಣ್ಣಾಗಿಸಿದ, ಇದೆಯಲ್ಲ ಇದು ಆಡಿಸಿ ನೋಡೋ ಟ್ಯೂನ್ ಅಲ್ಲ. ಇದು ಯಾವುದು ಅಂದ್ರೆ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು ಚರಣನ್ ಪ್ಯಾಥ ಮಾಡಿದ್ದಾರೆ. ಸೊ ಇದು ಆಡಿಸಿದಾತ ಬೇಸರ ಮುಡಿ ಆದ್ಮೇಲೆ ಮತ್ತೆ ಅದೇ ಬರುತ್ತೆ, ಆಡಿಸಿ ನೋಡು ಬೀಳಿಸಿ ನೋಡು. ನಿಮ್ಗೆ ಆಡಿಸಿ ನೋಡು ಬೀಳಿಸಿ ನೋಡು ಮುರಿದು ಹೋಗಲ್ಲ. ಸೊ ನಿಮಗೆ ಚರಣ ಪ್ಯಾತ ಆಗುತ್ತೆ ಹೊರತು ಪಲ್ಲವಿ ಹಂಗೆ ಉಳ್ಕೊಳುತ್ತೆ. ಸೊ ಏನೇ ಟ್ರಾಜಿಡಿ ಆದ್ರೂ ನಾಯಕನನ್ನ ಆಡಿಸಿ ಬೀಳಿಸಿ ನೋಡಿದ್ರು ಹಾಗೆ ಉಳ್ಕೊಳುತ್ತೆ ಅನ್ನೋದನ್ನ ಹೇಳ್ಬೇಕಾಗಿತ್ತು. ಅದು ಮೈಲ್ ಸ್ಟೋನ್ ಆಯ್ತು. ಕೊನೆಗೆ ಅದನ್ನು ಪಿ ಬಿ ಶ್ರೀನಿವಾಸ ಆಡಿಸಿ ನೋಡು. ಅವಾಗ ಜಿ ಕೆ ವೆಂಕಟೇಶ್ ಹೇಳಿದ್ರು ಪ್ಯಾಥೋ ನಾನೇ ಹಾಡ್ತೀನಿ, ಅದೇ ಟ್ಯೂನಲ್ಲಿ ಬೇಡ ಅಂತ. ಪ್ಯಾಥೋನ ಜಿ ಕೆ ವೆಂಕಟೇಶ್ ಹಾಡಿದ್ದಾರೆ, ಆಡಿಸಿದಾತ ಬೇಸರ ಮೂಡಿನ ಪ್ಯಾಥೋ ಹಾಡಿದ್ರು.